ಸ್ಟಾರ್ ಡೈರೆಕ್ಟರ್ಸ್ಗಳು ಈ ಒಂದು ಸಿನಿಮಾನ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನ್ಸುತ್ತೆ ಇಂಡಸ್ಟ್ರಿಗೆ ಒಳಿತು? ಇಲ್ಲ, ಕರೆಕ್ಟು. ಬಟ್ ಏನಾಗಿದೆ, ಇದು ಅಷ್ಟೇ 3 ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ. ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದು ಮಧ್ಯೆ ಒಂದು ಸಿನಿಮಾ ಇತ್ತು, ಅದು ಮುಗಿಬೇಕಾಗಿತ್ತು. ಮುಗಿದ ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ಇದಾಯ್ತು. ಬಿಟ್ರೆ ಅದು ರಿಲೀಸ್ ಆಯ್ತು, ಮತ್ತೆ ನಂದು ಸ್ಟಾರ್ಟ್ ಆಯ್ತು, ನಂದು ಇಲ್ಲಿಗೆ ತಂದಿದೆ. ಆ 3 ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದ್ರೆ ನಮ್ಮ ಕೌಂಟು ನಾವು ಪೂಜೆ ಮಾಡಿದ್ದು ನಿಮ್ಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ. ಸೊ ಅಲ್ಲಿಂದ ಕೌಂಟ್ ಆದ್ರೆ 3 years ಬರುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆಕ್ಚುಲಿ 1.5 year, 1 year ಮ್ಯಾಕ್ಸಿಮಮ್. 1.5 year ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ. ಪ್ರೇಮ್ ಸರ್ ಇಲ್ಲಿ ಸರ್ ಆಕ್ಚುಲಿ ಇವಾಗ 5 ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ. ಸೊ ಈಗ್ಲೇನೆ ಅಂದ್ರೆ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ? ಹೆಂಗಿದ್ರು ಈ ಮಂತ್ ಅಲ್ಲಿ ಆಗತ್ತೆ ಅಂತ ಹೇಳಿದ್ರಿ. ಹೌದು ಆಗುತ್ತೆ. ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ, ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗು. ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಮ್ಗೆ ಏನು ಕ್ಲಾರಿಫಿಕೇಶನ್ ಇಲ್ಲ ಅಂತಂದಾಗ ಡೇಟ್ ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು. ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು. ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಅದನ್ನು ಪೋಸ್ಟ್ಪೋನ್ ಮಾಡಿದಾಗ, ಸೊ KVN ಸಂಸ್ಥೆ ಅನ್ನೋದು ಒಂದು ದೊಡ್ಡ ಸಂಸ್ಥೆ, ಅದು ಕೆಟ್ಟ ಹೆಸರು. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಆಲ್ ಇಂಡಿಯಾ. ಹಿಂದಿ ಸಿನಿಮಾ ಮಾಡ್ತಾರೆ, ಕನ್ನಡ ಸಿನಿಮಾ ಮಾಡ್ತಾರೆ, ತೆಲುಗು, ತಮಿಳು, ಮಲಯಾಳಂ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕಾಲಿಟ್ಟಿದ್ದಾರೆ KVN ಸಂಸ್ಥೆ. ಬಟ್ ಅದೊಂದು ವ್ಯಾಲ್ಯೂಬಲ್ ಇದ್ದಿದ್ದಲ್ಲ. ಸೊ ಅದಕ್ಕೆ ಅದನ್ನು ಮಿಸ್ಗೈಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪಕ್ಕ ಆದ್ಮೇಲೆ ನಾನು ಸಾರ್ಗೆ ಹೇಳಿದ್ದೀನಿ, ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಕ್ಚರ್ ಅಂತ. ಆ ಟೈಮ್ಗೆ ಕೊಡ್ತೀನಿ ಸರ್. ರಮೇಶ್ ಸರ್ ನಿಮಗೆ ಪ್ರಶ್ನೆ. ಸರ್ ರಮೇಶ್ ಸರ್, ನೀವು ಹೇಳಿದ್ರಿ ಆಕ್ಚುಲಿ ಈ ಪಾತ್ರ ನಿಮ್ಗೆ ಆಫರ್ ಮಾಡಿದಾಗ ಸ್ವಲ್ಪ ರೆಸಿಸ್ಟ್ ಮಾಡಿದ್ರಿ, ಬಟ್ ಆದ್ರೂ ಅವರು ಫೋರ್ಸ್ ಮಾಡಿದಾಗ ಒಪ್ಕೊಂಡ್ರಿ ಅಂತ. ಅದು ಯಾಕೆ? ಪ್ಲಸ್ ಆ ಪಾತ್ರವಾಗಿ ನಿಮ್ಮನ್ನ ನೋಡ್ಕೊಂಡಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ? ಅಲ್ಲ, ರೆಸಿಸ್ಟ್ ಅಂದ್ರೆ ಅಂಡ್ ನನಗೇನಾಗ್ತಿತ್ತು ಅಂದ್ರೆ ಆ ಟೈಮಲ್ಲಿ ಬೇರೆ 3 ಫಿಲ್ಮ್ಸ್ ಹೀರೋ ಆಗಿ ಸೈನ್ ಮಾಡಿದ್ದೆ. ಸೊ ಇದರಲ್ಲಿ ಬಂದು ನನಗೆ ಒಂದೇ ರಿಕ್ವೆಸ್ಟ್ ಅವ್ರಿಗೆ, ನಾನು ಫಸ್ಟ್ ನಾನು ಅದನ್ನೇ ಹೇಳಿದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ಐ ಥಿಂಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಮಗೆ. ನನಗೇನಂದ್ರೆ ಅದು ಸರ್, ಅದು ನಾನು ಡಬಲ್ ಹೀರೋ ಆ ಥರ ಇದ್ರೆ ಮಾಡ್ತೀನಿ ಸರ್, ದಯವಿಟ್ಟು ಅಷ್ಟು ಪವರ್ ಇದೆಯಾ ಆ ರೋಲಲ್ಲಿ, ಆ ಥರ ಒಂದು ವ್ಯಾಲ್ಯೂ ಸಿಗುತ್ತಾ ಅಂತ. ಸರ್ ನೀವು ಬನ್ನಿ ಸರ್ ಮಾಡಿ ಸರ್ ಅಂತ ಅವ್ರು ಹೇಳ್ತಿದ್ರು. ಬಟ್ ಕೊನೆಗೆ ಐ ಆಮ್ ವೆರಿ ಹ್ಯಾಪಿ. ಕೊನೆಗೆ ಅವರು ಮಾಡಿರೋದು ಆ ಪಾತ್ರ ಆಗಲಿ, ಕೊನೆಯಲ್ಲಿ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಆಗಲಿ ನನಗೆ ಭಾಳ ಇಷ್ಟ ಆಗಿದೆ. ಸೊ ಐ ಥಿಂಕ್ ಗೊತ್ತಿಲ್ಲ, ಇಂಥ ಫಿಲ್ಮ್ಸ್ ಮಾಡಿದಾಗ ಏನಾಯ್ತು ಕೊನೆಗೆ ಎಡಿಟೆಡ್ ವರ್ಷನ್ ಹೇಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಮಾಡಿರೋ ಸೀನ್ಸ್ ಒಂದು ನಮ್ಗೆ ತುಂಬ ಮಜಾ ಕೊಟ್ಟಿದೆ. ಬಟ್ ಕೊನೆಗೆ ಆ ಫಿಲ್ಮಲ್ಲಿ ಎಷ್ಟು ಶೂಟ್ ಮಾಡಿದ್ದಾರೆ, ಏನು ಉಳಿಯುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಶೂಟ್ ಮಾಡೋಂಥ ಪ್ರತಿಯೊಂದು ಸೀನ್ ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ಪ್ರೇಮ್ ಸರ್, ಸಾರಿ ಸರ್, ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಎಲ್ಲರೂ ತುಂಬಾ ಜನ ಇರೋದ್ರಿಂದ ಒಂದೊಂದು ಪ್ರಶ್ನೆ ಕೇಳ್ಕೊಂಡ್ರೆ ಎಲ್ರಿಗೂ ಅವಕಾಶ. ಪ್ರೇಮ್ ಸರ್, ವೇದಿಕೆ ಮೇಲೆ ಮಾತಾಡ್ತಾ ಒಂದು ಗಂಭೀರ ವಿಚಾರ ಹೇಳಿದ್ರೆ, ಯಾಕಂದ್ರೆ ಈ ಟೀಸರ್ ನೋಡಿದ ಮುಂಬೈ ತಗೊಳ್ಳಿ, ಎಲ್ಲ ತಗೊಳ್ಳಿ, ನೀವು ನೋಡ್ತಾನೆ ಇದ್ದೀರಾ, ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ. ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬಾ ಹರ್ಟ್ ಆಯ್ತು, ನೋವಾಯ್ತು. ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ನಮ್ಮನ್ನ ಯಾಕೆ ತುಳಿತಾರೆ ಅನ್ನೋದು ತುಂಬಾ ಹರ್ಟ್ ಆಯ್ತು ನನಗೆ. ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ. ನಾನು ಖಂಡಿತವಾಗ್ಲು ಅಂದ್ರೆ ಅದನ್ನ ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನ್ರಿ ಸೌತ್ ಇಂಡಿಯನ್ ಜನ, ಅಬ್ಬಾ ಏನ್ ಕರ್ನಾಟಕ ಕನ್ನಡ ಸಿನಿಮಾ ಈ ತರ ಮಾಡ್ತಾರ ಅಂತಾರೆ ಟೀಸರ್ ನೋಡಿದಾಗ. ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ. ಶಿಲ್ಪಾ ಶೆಟ್ಟಿ ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದ್ರು, ಈ ತರ ಮಾಡ್ತೀರಾ ನೀವು, ಅಯ್ಯೋ ನಂಗೆ ಗೊತ್ತಾನೆ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ ಅಂದ್ರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ. ನಾನು ಹೇಳ್ತೀನಿ, ಮೀಡಿಯಾ ನಮಗೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ, ಎಲ್ಲಾ ಕಡೆಯಿಂದ ಮಾಡ್ತಾರೆ. ಕೆಲವು ಪೀಪಲ್, ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ, ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ, ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ. ಬಟ್ ನಮ್ಗೆ ಅದು ಹರ್ಟ್ ಆಯ್ತು, ಅದರಿಂದ ಮಾತಾಡಿದ್ದೀನಿ ನಾನು. ಸೊ ಸಿಂಪಲ್, ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆಸ್ತೀನಿ ಅಷ್ಟೇ. ನನ್ಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಫೈನಲಿ ಸಿನಿಮಾ ಇಲ್ಲಿ ಯಾರು ದೊಡ್ಡವರಂತೂ ಯಾರು ಇಲ್ಲ. ನಾವು ಜನಕ್ಕೆ ತಲುಪಿಸೋದು, ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇರೋದು ನಾವು. ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ, ಕೌಂಟ್ ಓನ್ಲಿ ಸಿನಿಮಾನೇ ಹೀರೋ, ಒಬ್ಬ ನಿರ್ಮಾಪಕ ಹೀರೋ ಅದಕ್ಕೆ. ಸೊ ಸರ್, ಪ್ರೇಮ್ ಸರ್ ಇಲ್ಲಿ ಈ ಕಡೆ ಧನು ಪಬ್ಲಿಕ್ ಟಿವಿಯಿಂದ. ಸರ್ ಹೇಳ ಮಗನೆ, ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ, ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾ ಇರ್ತಾರೆ, ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ವೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿ ಇದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಒಂದು ಸಕ್ನೆ ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರೋ ಯಾರು ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರು ಹೋಗಲ್ಲ. ಯಾರೋ ಒಂದು ತೊಂದರೆ ಆಯ್ತು, ನಾವ್ ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದ್ರು ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ ಅಷ್ಟೇನೆ.
ಇದಕ್ಕೊಂದು ಸೊಲ್ಯೂಷನ್ಸ್ ಏನಾದ್ರು ಇದೆಯಾ ಸರ್? ನಥಿಂಗ್ ಗುರು, ನಾನು ಯಾರು? ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು. ನಾನು ಯಾರು ಗುರು ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ಅಷ್ಟು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಡಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಡಿ. ಸರ್, ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ? ಏನು ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡೆಡ್, ಅವ್ರವ್ರ ಇಚ್ಛೆ ಅದು. ಸರ್, ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ. ಇಲ್ಲಿ ಮೇಡಮ್ ಮಾತಾಡಿ. ಪ್ರೇಮ್ ಸರ್ ಇಲ್ಲಿ ಅವರು ಮೇಡಮ್ ಒಂದ್ ಸೆಕೆಂಡ್. ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳಿದೆ, ನಮ್ದು ಒಂದೇ ಪ್ರಶ್ನೆ. ಹೌದಾ? ನಾನಿನ್ನು ಸ್ಟಾರ್ಟೇ ಮಾಡಿಲ್ಲ. ನಾವು ಒಂದು ಕೇಳಿ ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್, ಅವರು ಸರ್ ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಅವಾಗ್ಲೇ, ಬರೀ ಮಾಸ್ ಅಂತ ಅನ್ಕೊಂಬೇಡಿ, ಅದ್ರೊಳಗೆ ಪ್ರೀತಿನೂ ಇದೆ ಅಂತ. ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸಬಹುದಿತ್ತೇನೋ, ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಮ್ಮಂತವ್ರು ಇರ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ ಟೀಸರ್. ತೋರ್ಸೋಣ, ಒಂದೇ ಸರಿ ತೋರ್ಸಿದ್ರೆ ಮಜಾ ಇರಲ್ಲ ಅಲ್ವಾ? ಇನ್ ಕೇಸ್ ಕ್ವಶನ್ ಕೇಳ್ತಿದ್ರ ನೀವು, ತೋರ್ಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರ್ಸ್ತೀನಿ, ಇನ್ನ ಇದೆ, ಇನ್ನ 3 months ಇದೆ. ಪ್ರೀತಿ ಕೂಡ ಬಯಸುವವರು ಇರ್ತಾರೆ. 100% ಅದನ್ನೇ ಒಂದು ಟೀಸರ್ ಬಿಡ್ತೀನಿ. ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸೇ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅದನ್ನ ಜನನ ನಾವು ನಮ್ಮ ಹತ್ರ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಏನ್ ಮಾಡ್ಬಿಡ್ತೇನೆ, ಇನ್ನು ನೆಕ್ಸ್ಟ್ ಏನು ಇಲ್ವೇನೆ ನಿನ್ನ ಹತ್ರ, ನೀ ಕೇಳ್ದಲ್ಲ, ಕೊಡ್ತೀನಿ ಬಾರೋ, ನೆಕ್ಸ್ಟ್ ತಗೋಬತ್ತೀನಿ ಬೆಳಿಗ್ಗೆ ಅಂತ. ಸೊ ದಟ್ಸ್ ಇಟ್, ಇಂಪಾರ್ಟೆಂಟ್. ಮಾಡೋಣ ಮಗನೆ, ಖಂಡಿತ ಮಾಡೋಣ ಕಂದ. ಸರ್ ಈ ಕಡೆ ಪ್ರೇಮ್ ಸರ್ ಈ ಕಡೆ ಇಲ್ಲಿ ನೀವು ಪ್ರೇಮ್ ಸರ್ ಅಲ್ಲಿ ಇಲ್ಲಿ ನೀವು ಹಿಂದೊಮ್ಮೆ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಲೆಳೆದಿದ್ರು, ತಮಾಷೆ ಮಾಡಿದ್ರು. ಈಗ ಅವ್ರಿಗೇನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ? ಬ್ಯಾಡ ಗುರುವೆ, ಯಾಕೆ? ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVN ಸಾರು ನಮ್ಮ ನಂಬಿ ದುಡ್ಡು ಹಾಕ್ಯಾರೆ. ತಡಿ, ಪ್ರೇಮ್ ಒಂದ್ ಒಳ್ಳೆ ಕತೆ ಕೊಟ್ಟಿಯಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದು ಒಳ್ಳೆ ಚಿತ್ರ ಕೊಡಯ್ಯ ನೀನು ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ರಪ್ಪಲ್ಲಿ ನಿಂತ್ಕೊಂಡು ನಮ್ಮ ಬೆನ್ ತಟ್ಟಿದ್ದಾರೆ. ಅವ್ರನ್ನ ಉಳಿಸೋಣ. ಮಿಕ್ಕಿದ್ ಯಾಕರು ಯುದ್ಧ? ನಮ್ಗೆ ಯುದ್ಧ ಬಂದು ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ. ಆಮೇಲೆ ಕಿಂಡಲ್ ಮಾಡೋರು, ಕಾಲು ಎಳೆಯೋರು ಅವರೆಲ್ಲ ಇರಬೇಕು. ಆ ಯುದ್ಧ ಆಗ್ಲೇ ನಮ್ಗೆ ಒಂಥರ ಖುಷಿ ಬೆಳೆಯಕ್ಕೆ ಅಲ್ವಾ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸರ್. Okay, Prem, I'm going to ask you a question. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಇವಾಗವರೆಗೂ? ಮೇಡಮ್ ಆಗಿದೆ 150 days. 150 days. ಸೊ 150 ಪ್ರೆಸ್ ಮೀಟ್ಸ್ ಆಗಿ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀರಾ ಏನಾದ್ರು? ಬಿಕಾಸ್ ಇನ್ನೂ ಶೂಟೇ ಮುಗ್ದಿಲ್ಲ ನಿಮ್ದು. ಮುಗೀತು ನಮ್ದು ಶೂಟ್ ಎಲ್ಲ. ಇನ್ನೂ ಒಂದು ಶೂಟ್ ಬಾಕಿ ಇದೆಯಲ್ಲ? ಇಲ್ಲ, ಯಾರು ಹೇಳಿದ್ ಮೇಡಮ್ ಶೂಟ್ ಬ್ಯಾಕ್ ಇದೆ ಅಂತ? ಮಾಹಿತಿ ಬಂದಿದೆ. ಮಾಹಿತಿ ಕಿರಿಕ್ ನೀವು ಕಿರಿಕ್ ಮೇಡಮ್ ನೀವು. ಅಲ್ಲ, ನೀವು ಅಂದ್ರೆ ನೀವೇನಾದ್ರು ರೆಕಾರ್ಡ್ ಬ್ರೇಕ್ ಮಾಡ್ತೀರಾ? ನಂಬರ್ ಆಫ್ ಪ್ರೆಸ್ ಮೀಟ್ಸ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್, ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನೀವು ಅನೌನ್ಸ್ ಮಾಡ್ತೀನಿ ಕಮಿಂಗ್ ಸೂನ್ ಅಂತಾನೆ ನೋಡ್ತಾ ಇದೀವಿ. ಇಲ್ಲ, ಐ ವಾಂಟ್ ಟು ಜಸ್ಟ್ ಆಸ್ಕ್ ಯು, ಇಸ್ ಇಟ್ KD ಆರ್ ಕಾಳಿದಾಸ ಲಿಟ್ರೇಚರ್ ಯು ಆರ್ ಡೂಯಿಂಗ್? ಜಸ್ಟ್ ಒಂದು ಸಿನಿಮಾ ಮೇಡಮ್. ಅಲ್ಲ, ಬಟ್ ಕೇಳಿ ಒಂದು ಸಿನಿಮಾ. ಐ ಡೋಂಟ್ ಥಿಂಕ್ ಕಾಳಿದಾಸನು ಇಷ್ಟೊಂದು ಲಿಟ್ರೇಚರ್ ಟೈಮ್ ತಗೊಂಡಿರ್ಲಿಲ್ಲ ಸರ್, ನೀವ್ ತಗೊಳ್ಳೋ ಅಷ್ಟು. ಯಾವ ಮೇಡಮ್ ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಂಡು ನಾವು ಯಾವ್ದೋ ಒಂದು ಸಿನಿಮಾ, ಯಾವ್ದೋ ಒಂದು ಪುಟ, ಯಾವ್ದೋ ಒಂದು ಪೇಜ್ ಅಲ್ಲಿ ಒಂದ್ 4 ಅಕ್ಷರ ಇದೆಯಲ್ಲ ಕಾಳಿದಾಸಂದು, ಅದಕ್ಕೂ ಸಮ ಅಲ್ಲ ನಾವು. ಬಟ್ ಇಟ್ಸ್ KD ಅಂಡ್ ಅಂದ್ರೆ ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್. ದ ಕೈಂಡ್ ಆಫ್ ನೀವ್ ಹೇಳ್ತಾ ಇರೋ ರೀತಿ ನೋಡಿದ್ರೆ ಬರ್ತೀನಿ. ಆರ್ ಯು ಲೂಸಿಂಗ್ ಕಾನ್ಫಿಡೆನ್ಸ್ ವಿತ್ ದ ಫಿಲ್ಮ್ ದಟ್ ಯು ವಾಂಟ್ ಟು ಕೀಪ್ ಪೋಸ್ಟ್ಪೋನಿಂಗ್? ನಥಿಂಗ್ ಪೋಸ್ಟ್ಪೋನ್. ಕೆಲಸ ಆಗಬೇಕು. ಒಂದೇನಪ್ಪ ಅಂತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗ್ಬೇಕು, ಸಿನಿಮಾ ಒಂದು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಹೆಂಗೆ ಆಗಬೇಕು ಅಂದ್ರೆ ಮೇಡಮ್, ನಾನು ಕತೆ ಬರೀಬೋದು, ಒಂದು ಪೇಪರಲ್ಲಿ ಒಂದು ಇದನ್ನ ಸೀನ್ ರೆಡಿ ಮಾಡ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡು ನಾಳೆ ಶೂಟಿಂಗ್ ಹೋಗ್ಬೋದು. ಬರೀ ಶೂಟ್ ಮಾಡಿದ ತಕ್ಷಣ ಬೆಳಿಗ್ಗೆ ಪಿಕ್ಚರ್ ತಂದು ರಿಲೀಸ್ ಮಾಡಕ್ಕಂತೂ ಆಗಲ್ಲ. ಇವಾಗಿನ ಸಿನಿಮಾಗಳಿದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ, ಬೇರೆ ತರ. ಓಕೆ, ಹಂಗಾಗಲ್ಲ.